ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್. ಈ ಸಂಚಿಕೆ ತುಂಬ ಒಂದು ಸ್ಪೆಷಲ್ ಸಂಚಿಕೆ. ಯಾತಕ್ಕಂದರೆ ಈ ಸಂಚಿಕೆಯಲ್ಲಿ ನಾನು ನಮ್ಮಲ್ಲಿ ಫೇಸ್ ಆಗ್ತಾ ಇರೋದು ಒಂದು ದೊಡ್ಡ ಸಮಸ್ಯೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಾವೆಲ್ಲ ಬೆಳಗ್ಗೆ ರಾತ್ರಿ ಆದರೆ ಒಂದೇ ಪದ ಉಪಯೋಗಿಸೋದು. ಮಕ್ಕಳು ಕೂಡ ಉಪಯೋಗಿಸ್ತಾರೆ, ವಯಸ್ಸಾಗಿರೋರು ಕೂಡ ಉಪಯೋಗಿಸ್ತಾರೆ ಈ ಪದ, ಮತ್ತು ಯಂಗ್ಸ್ಟರ್ಸು ಕೂಡ ಕಾಮನಾಗಿ ಬಳಸ್ತಾರೆ. ಅದಕ್ಕೆ ಪರಿಹಾರ ನಾನು ತಿಳಿಸ್ಕೊಡ್ತೀನಿ. ಏನು ಈ ಪದ ಅಂದರೆ, ಎಲ್ಲರೂ ಅವ್ರ ಬಾಯಲ್ಲಿ ಬರುತ್ತೆ. ಇದು ಏನಾರ ಒಂದು ಕೆಲಸ ಆಗಿದ್ಮೇಲೂ ಕೂಡ ಹೇಳ್ತಾರೆ, ಬೋರ್ಡಮ್ ಆಗಿದ್ರೂ ಕೂಡ ಹೇಳ್ತಾರೆ. ಇದು ಒಂದೇ ಪದ ಇದು. ಇದಕ್ಕೇನು ಅಂದರೆ ಸ್ಟ್ರೆಸ್, ಮಾನಸಿಕದ್ದು ಒತ್ತಡ, ಸ್ಟ್ರೆಸ್. ಇದಕ್ಕೆ ನಮ್ಮ ಆಯುರ್ವೇದ ಪ್ರಕಾರ ಏನೇನು ಮಾಡಕೂಡ್ದು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಇದೆಲ್ಲ ಮಾಡಿದ್ರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ತಿಳ್ಕೊತೀರ, ತಪ್ಪು. ಲಾಂಗ್ ಟರ್ಮಲ್ಲಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಮೆಂಟಲ್ ಸ್ಟ್ರೆಸ್ಗೆ ಏನೇನೋ ಮಾಡಕೂಡ್ದು ಅಂತ ನಮ್ಮ ಗ್ರಂಥದ ಪ್ರಕಾರ ತಿಳಿಸೋದು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದು ಆಯುರ್ವೇದ ಹೇಳುತ್ತೆ ಏನು ಮಾಡಬಾರ್ದು ಅಂದರೆ, ತುಂಬ ಸ್ಟ್ರೆಸ್ ಆದರೆ ಮದ್ಯಪಾನ ಸೇವನೆ ಮಾಡೋದು ಮಾಡಕೂಡ್ದು. ಮದ್ಯಪಾನ ಸೇವನೆ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗತ್ತೆ ಅಂತ ಕ್ಷಣಿಕವಾಗಿ ಅಷ್ಟೇ. ಲಾಂಗ್ ಟರ್ಮಲ್ಲಿ ಸ್ಟ್ರೆಸ್ ಟಾಲರೆನ್ಸ್ ಕಮ್ಮಿ ಮಾಡುತ್ತೆ, ಸ್ಟ್ರೆಸ್ಸು ಜಾಸ್ತಿ ಮಾಡ್ತಾ ಹೋಗುತ್ತೆ. ಮದ್ಯಪಾನ ಸೇವನೆ ಮಾಡಲೇಬಾರ್ದು. ನೀವು ಲಾಂಗ್ ಟರ್ಮಲ್ಲಿ ನೀವು ಸ್ಟ್ರೆಸ್ ಕಮ್ಮಿ ಮಾಡ್ಕೊಬೇಕು ನೀವು ಜೀವನದಲ್ಲಿ ಅಂದರೆ, ಶುಕ್ರವಾರ ಸಂಜೆ ಕುಡಿಯೋದು ಬಿಟ್ಟುಬಿಡಿ, ಶನಿವಾರ ಭಾನುವಾರ ಕುಡಿಯೋದು ಬಿಟ್ಟುಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಟ್ರೆಸ್ ಟಾಲರೆನ್ಸ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಸ್ಟ್ರೆಸ್ ಅನ್ಸೋದು ಕಮ್ಮಿ ಆಗುತ್ತೆ. ಮೊದಲನೇದು ಆಯುರ್ವೇದ ಹೇಳೋದು ಮದ್ಯಪಾನ ಬಿಡಬೇಕು ಅಂತ. ಎರಡನೇದು ತದ್ವಿರುದ್ಧ ಆಹಾರಗಳು ಸೇವನೆ ಮಾಡೋದು. ಇವಾಗ ಮದ್ಯಪಾನ ಸೇವನೆ ಮಾಡೋದ್ರ ಜೊತೆಗೆ ಕಡಲೆಕಾಯಿ ಬೇಕು, ಇನ್ನೇನೋ ಒಂದು ಚಟ್ಪಟ ಆಗಿರೋದು ಬೇಕು, ಪಕೋಡಗಳು ಬೇಕು, ಅದೆಲ್ಲ ತದ್ವಿರುದ್ಧ ಆಹಾರಗಳು. ಅದನ್ನು ತಾತ್ಕಾಲಿಕವಾಗಿ ಚೆನ್ನಾಗಿ ಅನಿಸುತ್ತೆ. ಯಾವುದೋ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಆಗಬೇಕು ಅಂದ್ಬಿಟ್ಟು ಅಲ್ಲೇ ದಾರಿಯಲ್ಲಿ ಬರ್ತಾ ಬೇಕ್ರಿಯಲ್ಲಿ ನಿಲ್ಲಿಸೋದು, ಅಲ್ಲಿ ಒಂದು ಬಿಸಿಯಾಗಿರೋ ಪಫ್ ತಿನ್ನೋದು, ಅದ್ರ ಜೊತೆಗೆ ಒಂದು ಕೇಕ್ ತಿನ್ನೋದು, ಅದ್ರ ಜೊತೆಗೆ ಒಂದು ಕೋಲ್ಡ್ ಡ್ರಿಂಕ್ ಕುಡಿಯೋದು. ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಅಂತ ಅಂದ್ಕೊತೀವಿ, ಆಗಲ್ಲ. ಇದು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಇನ್ನೊಂದು, ಖಾರವಾಗಿರೋ ಪದಾರ್ಥಗಳು, ಬಿಸಿಯಾಗಿರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುತ್ತೆ. ತುಂಬ ಸ್ಟ್ರೆಸ್ ಆದಾಗ ತಂಪಾಗಿರೋ ಐಟಮ್ಸ್ ತಿನ್ನಿ, ಕುಡೀರಿ. ತುಂಬ ಬಿಸಿ ಬಿಸಿಯಾಗಿರೋದು ಸೇವನೆ ಮಾಡೋದು, ಕಾಫಿ ಕುಡಿಯೋದು ಸ್ಟ್ರೆಸ್ ಆಯಿತು ಅಂತ, ಟೀ ಕುಡಿಯೋದು ಸ್ಟ್ರೆಸ್ ಆಯಿತು ಅಂತ, ಅದು ತಪ್ಪು. ತುಂಬ ಖಾರವಾಗಿರೋ ಐಟಮ್ಸ್ ತಿನ್ನೋದು ಸ್ಟ್ರೆಸ್ ಆಯಿತು ಅಂತ, ಅದು ತಪ್ಪು. ನಾಲ್ಕನೇದು ಆಯುರ್ವೇದ ಹೇಳುತ್ತೆ, ನಿಮಗೆ ತುಂಬ ಸ್ಟ್ರೆಸ್ ಆಗಿತ್ತು ಅಂದರೆ ತುಂಬ ನಿದ್ದೆ ಮಾಡೋದು ಕೂಡ ಮಾಡಬಾರ್ದು. ನಿನ್ನೆ ಎಲ್ಲ ಸ್ಟ್ರೆಸ್ಸು ಶುಕ್ರವಾರವರೆಗೂ, ಶನಿವಾರ 9 ಗಂಟೆ ಆದ್ರೂ ಎದ್ದೇಳದೇ ಇರೋದು, ಇದು ಕೂಡ ಲಾಂಗ್ ಟರ್ಮಲ್ಲಿ ನಿಮಗೆ ಸ್ಟ್ರೆಸ್ ಪ್ರಾಬ್ಲಮ್ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ನೀವು ವೀಕೆಂಡ್ ದಿವಸ 9-10 ಗಂಟೆವರೆಗೂ ಮಲ್ಕೊಂಬಿಟ್ಟು ಆಮೇಲೆ ಎದ್ದು ನಿಮ್ಮ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡು ತಿನ್ಕೊಂಡು ತಿರ್ಗಾ ಮಧ್ಯಾಹ್ನ ನಿದ್ದೆ ಮಾಡೋದು ಲಾಂಗ್ ಟರ್ಮಲ್ಲಿ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಮತ್ತೊಂದು ಆಯುರ್ವೇದ ಹೇಳುತ್ತೆ, ವೇಗಗಳು, ನಿಮ್ಮ ದೇಹದಲ್ಲಿ ಬರೋ ವೇಗಗಳನ್ನ ನೀವು ಜಾಸ್ತಿ ತಡೆದು ಹಿಡ್ಕೊಬಾರ್ದು. ಅದು ಕೂಡ ನಿಮ್ಮ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಮೀಟಿಂಗ್ಸಲ್ಲಿ ನಿಮಗೆ ಅವಸರ ಆಯಿತಾ ಯೂರಿನೇಷನ್ಗೆ, ಹೋಗಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳಿ. ಅವಸರ ಆಯಿತಾ, ಹೋಗಿ ಮಲ ವಿಸರ್ಜನೆ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಸ್ಟ್ರೆಸ್ ಬಿಲ್ಡಪ್ ಕಮ್ಮಿ ಆಗುತ್ತೆ. ಇನ್ನೊಂದು, ಈಗಿನ ಕಾಲದಲ್ಲಿ ನಾನು ಹೇಳ್ತೀನಿ, ಇದು ಜಾಸ್ತಿ ಈ ಮೀಡಿಯಲ್ಲಿ ಜಾಸ್ತಿ ಎಂಟರ್ಟೈನಿಂಗ್ ನೋಡಿದ್ರೆ ಕೂಡ ಕಷ್ಟ. ಜಾಸ್ತಿ ನಿಮ್ಮ ಮನಸ್ಸು ಸ್ಟಿಮ್ಯುಲೇಟ್ ಆಗೋದು. ಈಗ ಈ ಯಂಗ್ಸ್ಟರ್ಸಲ್ಲಿ ಕೆಲವು ಸಲ ಈ ಪೋರ್ನೋಗ್ರಫಿ ವ್ಯೂರಿಂಗು ಕೂಡ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಆ ಪೋರ್ನೋಗ್ರಫಿ ವ್ಯೂಯಿಂಗಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ಳೋದು, ಅದು ತಪ್ಪು. ಮೈಥುನ ಮಾಡೋದು ಕೂಡ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಭ್ರಮೆ. ಅದು ಕೂಡ ಸ್ಟ್ರೆಸ್ ಕಮ್ಮಿ ಆಗಲ್ಲ. ಅದನ್ನು ತುಂಬ ಟಿ ವಿ ನೋಡೋದು,
ಮೀಡಿಯಾಗಳು ನೋಡೋದು, ಪೋರ್ನೋಗ್ರಫಿ ನೋಡೋದು ಕೂಡ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಅನ್ಕೊತೀರಾ, ಆದರೆ ಸ್ಟ್ರೆಸ್ ಕಮ್ಮಿ ಆಗೋಲ್ಲ. ಹಾಗಲಕಾಯಿ ತಿನ್ನೋದು ಕೂಡ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ, ಅದನ್ನು ಕೂಡ ತಿನ್ನಬಾರ್ದು ಜಾಸ್ತಿ. ಸೊಪ್ಪಿನ ಸಾರು, ಸೊಪ್ಪಿನ ಪದಾರ್ಥಗಳು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಸೊಪ್ಪಿನ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು. ಇಷ್ಟೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ, ಸ್ಟ್ರೆಸ್ಸು ಬರದೇ ಇರೋದಕ್ಕೆ ಏನೇನು ಮಾಡಬಾರ್ದು ಅಂತ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.